ಈ ದಿನ ನಾವು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಹಾಗೂ ಪ್ರಜಾ ವಿಮೋಚನಾ ಚಳವಳಿಯ ವತಿಯಿಂದ ಜಂಟಿ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ವಿಚಾರ. ಈ ಜಂಟಿ ಪತ್ರಿಕಾಗೋಷ್ಠಿ ಹಿನ್ನೆಲೆ ಏನಂತ ಹೇಳಿದ್ರೆ, ಈ ಒಂದು ಜಂಟಿ ಪತ್ರಿಕಾಗೋಷ್ಠಿಗೆ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಕೋಲಾರ ಜಿಲ್ಲಾಧ್ಯಕ್ಷರಾದಂಥ ವಿ ಅಮರೇಶ್ ಅವರು ಆಗಮಿಸಿದ್ದಾರೆ. ನಮ್ಮ ಲೈವ್ ಮಾಡಿರ್ತಕ್ಕಂಥ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ವಿ ಮಂಜುನಾಥ್ ಅವರು ಆಗಮಿಸಿದ್ದಾರೆ. ನಮ್ಮ ಪ್ರಜಾ ವಿಮೋಚನಾ ಚಳವಳಿಯ ಸಂಸ್ಥಾಪಕರು ಹಾಗೂ ಗಂಗಮ್ಮನ ಮಾಡಿದ PVC ಮಣಿಯಣ್ಣನವರು ಸಹ ಆಗಮಿಸಿದ್ದಾರೆ. ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಬಳ್ಳಾರಿ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದಂಥ ಗರುಡ ಕೆಂಪನಹಳ್ಳಿ ಕಿಟ್ಟಯ್ಯನವರು ಆಗಮಿಸಿದ್ದಾರೆ. ಒಬ್ಬ ಅಸ್ಪೃಶ್ಯತೆಯ ಒಂದು ಸಮುದಾಯದಲ್ಲಿ ಜನಿಸಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಥ ಒಂದು ಮಹಾಮಾನವವಾದ ವಿಶ್ವಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಅವಿಶ್ರಾಂತವಾಗಿ ಅನೇಕ ಪುಸ್ತಕಗಳನ್ನು ಅಧ್ಯಯನ ಮಾಡಿ ದೇಶ ವಿದೇಶಗಳಲ್ಲಿ ಉನ್ನತ ಮಟ್ಟದ ವ್ಯಾಸಂಗಗಳನ್ನು ಮಾಡಿ ಅವರದೇ ಆದಂಥ ಪದ ಬಳಕೆಗಳಲ್ಲಿ ಈ ಭಾರತ ದೇಶಕ್ಕೆ ಒಂದು ಸಂವಿಧಾನವನ್ನು ನಿರ್ಮಿಸಿದಂಥ ಒಬ್ಬ ನಿರ್ಮಾಪಕ, ಒಬ್ಬ ನಿರ್ಮಿತ, ಒಬ್ಬ ಜ್ಞಾನಿ, ಮಹಾಚೇತನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಥವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಬಂದಿರತಕ್ಕಂಥ ಎಲ್ಲ ಭಾರತ ದೇಶ ಮಾತ್ರವಲ್ಲದೆ ಇಡೀ ವಿಶ್ವವೇ ಒಪ್ಪುವಂಥ ಒಂದು ಕಾಯ್ದೆಗಳನ್ನು ಒಳಗೊಂಡಿರ್ತಕ್ಕಂಥ ಗ್ರಂಥ ಸಂವಿಧಾನ. ಅಂಥ ಸಂವಿಧಾನ ವಿರೋಧಿ ಈ ಅಮಿತ್ ಶಾ, ಈ ನೀತಿಗಟ್ಟ ಅಮಿತ್ ಶಾ, ಈ ಲಜ್ಜೆಗಟ್ಟ ಅಮಿತ್ ಶಾ, ಬಹುಶಃ ಈ ಅಮಿತ್ ಶಾಗೆ ಕಾನೂನು ಅರಿವೇ ಇಲ್ಲ ಅಂತ ಕಾಣುತ್ತೆ ನನಗೆ ತಿಳಿದ ಬಗ್ಗೆ. ಯಾಕಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಕಾನೂನು, ಅವರು ಬರೆದಿರ್ತಕ್ಕಂಥ ಕಾಯ್ದೆ, ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಕಾರ್ಯಾಂಗ, ರಾಜ್ಯಾಂಗ, ಶಾಸಕಾಂಗ, ಸಂಪೂರ್ಣವಾಗಿ ಚುನಾವಣೆ ಮತ್ತು ರಾಜ್ಯಾಡಳಿತ ಮತ್ತು ರಾಷ್ಟ್ರೀಯ ಆಡಳಿತಗಳು ನಡೀತಾ ಇದೆ ಅನ್ನೋದನ್ನು ಇವರು ಮೈ ಮಾಡ್ತಾರೆ. ಇಂಥ ಅವಿವೇಕಿ ಮೋಸ್ಟ್ಲಿ ಬಹಳ ಲಘುವಾಗಿ ಮಾತಾಡಿದ್ದಾರೆ ಅಂಬೇಡ್ಕರ್ ಜೊತೆಗೆ. ಲಘುವಾಗಿ ಮಾತನಾಡತಕ್ಕಂಥ ಅಮಿತ್ ಶಾ ಅವರು ಜಾತಿ ವಿರೋಧಿ, ದಲಿತ ವಿರೋಧಿ ಮತ್ತು ಇವರು ಸಂಘ ಪರಿವಾರದೊಂದಿಗೆ ಅಂಬೇಡ್ಕರನ್ನು ಅಪಮಾನ ಮಾಡಲೇಬೇಕಂತ ನಿಟ್ಟಿನಲ್ಲಿ ತೀರ್ಮಾನಿಸಿ ಇವರ ಸದನದಲ್ಲಿ ಮಾತನಾಡಿರುವಂಥದ್ದು. ಯಾಕೆ ಅಮಿತ್ ಶಾ ಅವರೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಯ್ದೆಗಳನ್ನು ಕೊಡ್ತಿದ್ದಾರೆ, ನೀನು ಪಾರ್ಲಿಮೆಂಟ್ ಬರ್ತಾ ಇದ್ದ, ಯಾವ ಕೊಟ್ಟಿರ್ತಕ್ಕಂಥ ಕಾಯ್ದೆಗಳಲ್ಲಿ ಏನು ಪಾರ್ಲಿಮೆಂಟ್ ನಡೀತಾ ಇದೆ, ನಿನಗೆ ನಾಚಿಕೆ ಆಗಲ್ಲ, ನಿನಗೇನು ಅರಿವಿಲ್ವಾ, ಕಾಯ್ದೆಗಳು ಅರಿತಿದೆಯಾ ಇಲ್ವಾ, ವಿದ್ಯಾಭ್ಯಾಸ ಮಾಡಿದೆಯಾ ಇಲ್ವಾ, ಬಳಸುವಂಥ ಪದಗಳು ಬಹಳಷ್ಟು ಬದ್ಧತೆಯಿಂದ ಬಳಸಬೇಕು. ನಿನ್ನ ಪದಗಳ ಮೇಲೆ ನಿಗಾ ಇರಲಿ. ಬಳಸುವಂಥ ಪದಗಳಿಂದ ಇಡೀ ಜೀವವೇ ಮತ್ತು ಇಡೀ ರಾಜಕಾರಣವನ್ನು ನಾಶ ಮಾಡುವಂಥದ್ದನ್ನು ಮೈಮರೆತು ಮಾತಾಡಿದ್ದಾರೆ. ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಡ್ತಾ ಇದ್ದಾರೆ, ನೀನೇನು ಪೂಜೆ ಮಾಡಿದ್ರೆ ಸಂವಿಧಾನ ಬರ್ತಾ ಇದ್ದಾರೆ ನಿಮಗೆ, ನೀನೇನು ಹೇಳಿದೀಯಾ? ಇವ್ರನ್ನ ವಿಚಾರ ಅಂಬೇಡ್ಕರ್ ಅಂತ ಮಾತಾಡೋದಕ್ಕಿಂತ ಯಾವುದೋ ದೇವರ ಹೆಸರು ಹೇಳಿದ್ರೆ, ರಾಮನ ಹೆಸರು ಹೇಳಿದ್ರೆ ಮೋಸ್ಟ್ಲಿ ಬಹುಶಃ ಮುಕ್ತಿ ಸಿಗ್ಬೋದು ಅಂತ ಹೇಳಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದ ನಿನಗೇನು ಮುಕ್ತಿ ಸಿಗ್ತಾ ಇತ್ತು? ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಿದ್ದ ಮುಕ್ತಿ ಸಿಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಿಂದ ಮನೆ ಇದೆ, ಮಠ ಇದೆ, ಕಾರ್ ಇದೆ, ಬಂಗಲೆ ಇದೆ. ಸಂವಿಧಾನದ ಅಡಿಯಲ್ಲಿ ಬಂದಿರತಕ್ಕಂಥ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಲೋಕಸಭೆ ಸದಸ್ಯರಾಗಿದೆಯಾ, ಒಬ್ಬ ಕೇಂದ್ರ ಗೃಹ ಮಂತ್ರಿಗಳಾಗಿದ್ದರೆ, ಸಚಿವರಾಗಿದೆಯಾ? ನಾಚಿಕೆ ಆಗಲ್ವೇನು? ಯಾರ್ದು ಸಂವಿಧಾನ? ಯಾರ ತಾತನ ಸ್ವತ್ತು ಸಂವಿಧಾನ? ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಆದಿವಾಸಿಗಳದು, ಅಲೆಮಾರಿ ಜನಾಂಗದವರು, SCಗಳದು, STಗಳದು, ಎಲ್ಲ ಜಾತಿ ಸಮುದಾಯದವರು ಹೊಂದಿರತಕ್ಕಂಥ ಈ ಒಂದು ಭಾರತ ದೇಶದಲ್ಲಿರ್ತಕ್ಕಂಥವ್ರಿಗೆ ಎಲ್ಲರೊಟ್ಟಿಗೆ ಇರ್ತಕ್ಕಂಥದ್ದು ಈ ಸಂವಿಧಾನ ಕೇವಲ ಮನೆಮಾದಿಗಳು ಮಾತ್ರ ಸೀಮಿತ ಎನ್ನುವಂಥ ನೀತಿಗಟ್ಟ, ಲಜ್ಜೆಗಟ್ಟ, ಮತಿಹೀನ, ಮತಿ ಭ್ರಮೆಯಾದಂಥ ಅಮಿತ್ ಶಾ ಅವರೇ, ಮುಂದಿನ ದಿನಗಳಲ್ಲಿ ನಡೆ ಸರಿಪಡಿಸ್ಕೊ.
ನಿನ್ನ ನುಡಿಗಳನ್ನು ಸರಿಪಡಿಸ್ಕೋ. ಬಳಸುವಂಥ ಪದ ಬಳಕೆಗಳು ಬಹಳ ಅಚ್ಚುಕಟ್ಟಾಗಿದೆ. ಯಾರೋ ಸಿಕ್ಕಿದ್ರು ಮಾತಾಡ್ಬೇಕಂತ ಹೇಳಿದ್ರೆ ಭಾರತ ದೇಶನೇ ಕೊಂಡಾಡುವಂಥದ್ದಲ್ಲ, ವಿಶ್ವವೇ ಕೊಂಡಾಡುವಂಥ ಒಬ್ಬ ನಾಯಕ. ರಾಮನ ಯಾರು ಕೊಂಡಾಡಲ್ಲ. ಮೇರು ನಾಯಕ ಅಂತ ಹೇಳಿದ್ರು ತಪ್ಪೇ ಆಗಲ್ಲ. ಅಂತ ಮಹಾಚೇತನ ಬಾಬಾ ಸಾಹೇಬ್ ಅಂಬೇಡ್ಕರ್. ಎಷ್ಟು ಗಂಟೆಯಲ್ಲಿ ಅದು ನಿನಗೆ ಗೊತ್ತಿದೆಯಾ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. 6 ತಾಸುಗಳಲ್ಲಿ 8,000 ಪುಟಗಳನ್ನು ಅವರ ಓದಿದಿರ್ತಕ್ಕಂಥ ಅನೇಕ ರೀತಿಯ ಕಾರ್ಯಗಳನ್ನು ಅರಿತಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಥ ನಾಯಕನ ಒಬ್ಬ ಹೆಸರನ್ನು ನೀನು ಈ ರೀತಿಯಾಗಿ ಹಗುರವಾಗಿ ಲಘುವಾಗಿ ಮಾತನಾಡಿರ್ತಕ್ಕಂಥದ್ದನ್ನು ಖಂಡಿಸ್ತಾ ಇದ್ದೀವಿ. ನಿನಗೆ ಚೀಮಾರಿ ಆಗ್ತಾ ಇದ್ದೀವಿ. ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ತಿರ್ತಕ್ಕಂಥ ಕಾಯ್ದೆಗಡಿಯಲ್ಲಿ ಒಲೆ ಮಾದಿಗೆ ಅಂತ ಹೇಳ್ಬಿಟ್ಟು ಬೈದರೆ ಅವ್ರ ಮೇಲೆ ಜಾತಿ ನಿಂದನೆ ಕೇಸ್ ಹಾಕ್ತಾರೆ. ಯಾಕೆ ನಿನ್ನ ಮೇಲೆ ಜಾತಿ ಕೇಸ್ ನಿಂದನೆ ಮಾಡ್ಬೋದು? ನಿನ್ನ ಮೇಲೆ ಜಾತಿ ಕೇಸನ್ನು ಯಾಕೆ ದಾಖಲು ಮಾಡ್ಬೋದು? ಅವರು ಜಾತಿ ನಿಂದನೆ ಕೇಸನ್ನು ಕೂಡ ನಿನ್ನ ದಾಖಲು ಮಾಡಬೇಕು. ಜೊತೆಗೆ ಭಾರತ ದೇಶದಿಂದ ಗಡಿಪಾರು ಮಾಡಬೇಕಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮದ ಮುಂದೆ ಮತ್ತು ನಮ್ಮ ಸಂಘಟನೆ ಪರಿವಾರದೊಂದಿಗೆ ಇವತ್ತು ದಿವಸ ನಾನು ಪತ್ರಿಕೆ ಹೇಳಿಕೆ ಕೊಡ್ತಾ ಇದ್ದೇನೆ. ಈ ಪತ್ರಿಕೆ ಹೇಳಿಕೆಯನ್ನು ಮಾತ್ರವಲ್ಲದೆ ಸೋಮವಾರ 22ನೇ ತಾರೀಕಿನ ದಿನದಂದು ನಿನ್ನ ವಿರುದ್ಧವಾಗಿ ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ನಿನ್ನ ಭಾವಚಿತ್ರವನ್ನು ಸುಡುವುದರ ಮೂಲಕ ಮತ್ತು ಈ ಇಡೀ ದೇಶದಿಂದ ನೋಡುವಂಥ ಅವರು ಹಾಕಿರ್ತಕ್ಕಂಥ ಪಾದ ರಕ್ಷೆಗಳ ಮಾಲೆಯೊಂದಿಗೆ ನಾವು ಸನ್ಮಾನ ಮಾಡ್ತೇವೆ. ಪಾದ ರಕ್ಷೆಗಳ ಮಾಲೆಯೊಂದಿಗೆ ಸನ್ಮಾನ ಮಾಡ್ತೇವೆ. ಅಮಿತ್ ಶಾ ಅವರೇ, ಪಾದ ರಕ್ಷೆಗಳ ಮೂಲಕ ನಿಮಗೆ ಸನ್ಮಾನ ಮಾಡಿ ನಿನ್ನ ಭೂತದಂಡ ಮಾಡಬೇಕು ಎಂದು ಈ ಸಂದರ್ಭದಲ್ಲಿ ಪತ್ರಿಕೆಗಳನ್ನು ನೀಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ. ನಿರ್ಮಯ್ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.